ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಸೇರಿದ್ದೀವಿ. ಗಣಿತ ಅಂತ ಹೇಳಿದಾಗ ಅದು ಕೇವಲ ಒಂದು ವಿಷಯ ಅಂತ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಪ್ರತಿಯೊಂದು ನಾವು ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಗಣಿತ ಇಲ್ಲ ಅಂದರೆ ನಮ್ಮ ಜೀವನ ಸಾಗಿಸೋದಕ್ಕೆ ಕಷ್ಟ ಆಗುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀವಿ, ಎಷ್ಟು ಗಂಟೆಗೆ ಅನ್ನೋದ್ರಿಂದ ಶುರುವಾಗುತ್ತೆ ಗಣಿತ. ಸೊ ಅಲ್ಲಿಂದ ಶುರುವಾಗಿ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಗಣಿತ ಇದೆ. ಈ ಒಂದು ಗಣಿತಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಂತಹ ಗಣಿತಜ್ಞರು ತುಂಬ ಜನ ನಮ್ಮ ಭಾರತೀಯರಿದ್ದಾರೆ. ಅಂಥದ್ರಲ್ಲಿ ಒಬ್ಬರಾದಂತಹ ಶ್ರೀನಿವಾಸ ರಾಮಾನುಜನ್ರವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಶ್ರೀನಿವಾಸ ರಾಮಾನುಜನ್ರವರ ಬಗ್ಗೆ ಹೇಳೋದಾದರೆ, ಅವರ ಬಗ್ಗೆ ಒಂದು ಸಿನಿಮಾನೇ ಬಂದಿದೆ, ದ ಮ್ಯಾನ್ ಹೂ ನ್ಯೂಸ್ ಇನ್ಫಿನಿಟಿ ಅಂತೇಳಿ. ಅಂದರೆ ಅನಂತವನ್ನು ತಿಳಿದುಕೊಂಡಂತಹ ವ್ಯಕ್ತಿ ಅಂತೇಳಿ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಭಾರತೀಯ ಗಣಿತಜ್ಞ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಅವರ ಹುಟ್ಟು ಮತ್ತು ಅವರ ಬಾಲ್ಯದ ಬಗ್ಗೆ ನಮ್ಮ ಸ್ಟೂಡೆಂಟ್ ಆಲ್ರೆಡಿ ಹೇಳಿದ್ದಾರೆ. ನಾನು ಅದರಲ್ಲಿ ಕೆಲವನ್ನ ಅಷ್ಟೇ ಹೇಳ್ತಾ ಹೋಗ್ತೀನಿ. ಅವ್ರಿಗೆ ಎಷ್ಟು ಪಾಂಡಿತ್ಯ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ, ಅವರ ಒಂದು ಅಧ್ಯಯನದ ಒಂದು ಪೇಪರ್ಗಳನ್ನು ಹಾರ್ಡಿ ಅವರು ಗಮನಿಸಿ ಇಂಗ್ಲೆಂಡ್ಗೆ ಕರೆಸ್ಕೊಳ್ತಾರೆ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ. ಹಾಗೆ ಒಬ್ಬ ಭಾರತೀಯನ ಬಗ್ಗೆ ಅವ್ರಿಗೆ ಕುತೂಹಲ ಮೂಡೋದಕ್ಕೆ ಕಾರಣ ಅಂದರೆ ಅವರ ಒಂದು ಅಧ್ಯಯನದ ಪೇಪರ್ಸಲ್ಲಿದ್ದಂತಹ ಸಾರ, ಆ ಸತ್ವವನ್ನು ತಿಳ್ಕೊಂಡೆ ಅಲ್ಲಿ ಕರೆಸ್ಕೊಳ್ತಾರೆ. ಹಾರ್ಡಿ ಮತ್ತು ರಾಮಾನುಜನ್ ನಡುವೆ ವಯಸ್ಸಿನಲ್ಲಿ ತುಂಬ ಅಂತರ ಇರುತ್ತೆ, ಆದರೂ ಕೂಡ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಇಂಥ ಒಂದು ಸಮಯದಲ್ಲಿ ನಮ್ಮ ರಾಮಾನುಜನ್ರವರಿಗೆ ಅಲ್ಲಿನ ವಾತಾವರಣ ಮತ್ತು ಆಹಾರ ಪದ್ಧತಿ ಅಷ್ಟಾಗಿ ರುಚಿಸೋದಿಲ್ಲ. ಅದರಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಅನಾರೋಗ್ಯಕ್ಕೆ ಒಳಗಾದಾಗ ಒಮ್ಮೆ ಹಾಸ್ಪಿಟಲಲ್ಲಿದ್ದಾಗ ಹಾರ್ಡಿಯವರು ನೋಡೋದಕ್ಕಂತ ಬರ್ತಾರೆ. ಆಗ ರಾಮಾನುಜನ್ರವ್ರನ್ನ ಸ್ವಲ್ಪ ಕೀಟ್ಲೆ ಮಾಡಬೇಕು ಅನಿಸುತ್ತೆ. ಅವ್ರು ಹೇಳ್ತಾರೆ, ನಾನೀಗ ಬಂದಂತಹ ಟ್ಯಾಕ್ಸಿ ನಂಬರ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅಂತೇಳಿ. ಯಾವ ನಂಬರ್ ಅಂತ ಕೇಳ್ತಾರೆ ರಾಮಾನುಜನ್. 1729 ಅಂತ ಹೇಳ್ತಾರೆ. ಸುಮಾರು ಸರಿ ಈ ವಿಷಯ ಹೇಳಿದ್ದೀನಿ ಕೂಡ, ನೆನಪಿಸ್ಕೊಳ್ತಾ ಇದ್ರೆ ಆಗಲ್ಲ ನಮಗೆ ಈ ಟೈಮಲ್ಲಿ. 1729 ಅಂತ ಹೇಳಿದಾಗ ಆ ಅನಾರೋಗ್ಯದ ಕ್ಷಣದಲ್ಲೂ ಕೂಡ ರಾಮಾನುಜನ್ ಹೇಳ್ತಾರೆ, ಇಟ್ಸ್ ಎ ಗ್ರೇಟ್ ನಂಬರ್ ಅಂತ. ಯಾಕೆ ಅಂದರೆ ಎರಡು ರೀತಿಯಲ್ಲಿ ಎರಡು ಅಂಕಿಗಳ ಘನವಾಗಿ ಹೇಳುವಂತಹ ಅತಿ ಚಿಕ್ಕ ಸಂಖ್ಯೆ ಅದು ಅಂತ. ಹೇಗೆ ಅಂದರೆ 10³ + 9³ ಮಾಡಿದ್ರು ಕೂಡ 1729 ಬರುತ್ತೆ. 12³ + 1³ ಮಾಡಿದ್ರು ಕೂಡ 1729 ಬರುತ್ತೆ. ಹೀಗೆ ಎರಡು ಘನ ಸಂಖ್ಯೆಗಳ ಮೊತ್ತವಾಗಿ ಹೇಳೋದಕ್ಕೆ ಸಾಧ್ಯ ಆಗುವಂತಹ ಅತಿ ಕಮ್ಮಿ ಚಿಕ್ಕ ಸಂಖ್ಯೆ ಇದು ಆಗಿರುತ್ತೆ 1729. ಹಾಗಾಗಿ ಅದನ್ನು ಹಾರ್ಡಿ ರಾಮಾನುಜನ್ ನಂಬರ್ ಅಂತಲೇ ಕರಿತೀವಿ. ಹೀಗೆ ಅವರ ಪಾಂಡಿತ್ಯ ಎಂಥ ಕ್ಷಣದಲ್ಲೂ ಕೂಡ ಅದ್ಭುತವಾಗಿತ್ತು. ಹಾಗೆಯೇ ನಮ್ಮಲ್ಲಿ ಅನೇಕ ಗಣಿತಜ್ಞರು ಇನ್ನೂ ಇದ್ದಾರೆ. ಅವರಲ್ಲಿ ಮತ್ತೊಬ್ಬರನ್ನ ನೆನಪಿಸ್ಕೊಳ್ಳೋದಾದರೆ ಭಾಸ್ಕರಾಚಾರ್ಯ ಅವರ ಸಿದ್ಧಾಂತ ಶಿರೋಮಣಿ ಅನ್ನುವಂಥ ಒಂದು ಗ್ರಂಥ ಬರೆದಿದ್ದಾರೆ. ಹಾಗೆಯೇ ಅವರ ಲೀಲಾವತಿ ಪುಸ್ತಕದಲ್ಲಿ ತಮ್ಮ ಮಗಳಾದ ಲೀಲಾವತಿಗೋಸ್ಕರ ಅವರಿಗೆ ಹೇಳಿಕೊಟ್ಟಂತೆ ಒಂದು ಪುಸ್ತಕ ಬರೆದಿದ್ದಾರೆ ಗಣಿತದ ಬಗ್ಗೆ. ಅದರಲ್ಲಿರುವಂಥ ಒಂದು ಸಣ್ಣ ಸಮಸ್ಯೆಯನ್ನು ಈಗ ನಿಮಗೆ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಈ ಕಡೆ ಕೇಳಿಸ್ಕೋಬೇಕು, ಗಮನ ಇಲ್ಲಿರಬೇಕು. ಓಕೆ, ಆ ಪ್ರಶ್ನೆ ಹೀಗಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸಾಧ್ಯ ಆದರೆ ಆನ್ಸರ್ ಹೇಳಿ. ಹಾಗೇನೆ ಒಂದು ಜೇನುನೊಣಗಳ ಗುಂಪು ಬರುತ್ತೆ. ಆ ಜೇನುನೊಣಗಳ ಗುಂಪಲ್ಲಿ 1/3 ಗುಂಪು ಮಾವಿನ ಹೊಲಕ್ಕೆ ಹೋಗುತ್ತೆ, ಮಾವಿನ ತೋಟಕ್ಕೆ ಹೋಗುತ್ತವೆ. 1/3, 1/5 ಬಾಳೆ ತೋಟಕ್ಕೆ ಹೋಗ್ತವೆ. ನೆನಪಿರಲಿ, 1/3 ಮಾವಿನ ತೋಟಕ್ಕೆ, 1/5 ಬಾಳೆ ತೋಟಕ್ಕೆ ಹೋಗ್ತವೆ. ಈ ಎರಡಕ್ಕೂ ತೋಟಗಳಿಗೂ ಹೋದಂತಹ ಜೇನುನೊಣಗಳ ಡಿಫರೆನ್ಸ್ ಏನಿದೆ, ಅದರ 3 times ಅಷ್ಟು ಜೇನುನೊಣಗಳು ಸಪೋಟ ತೋಟಕ್ಕೆ ಹೋಗ್ತವೆ. ಒಂದೇ ಒಂದು ಉಳ್ಕೊಳ್ಳುತ್ತೆ ಜೇನುನೊಣ, ಅದು ದ್ರಾಕ್ಷಿ ತೋಟಕ್ಕೆ ಹೋಗುತ್ತೆ. ಹಾಗಾದರೆ ಒಟ್ಟಾರೆ ಎಷ್ಟು ಜೇನುನೊಣಗಳು ಆ ಗುಂಪಿನಲ್ಲಿ ಇದ್ವು ಅಂತ ಈ ಪ್ರಶ್ನೆ. ಯಾರ್ಯಾರು ತಲೆ ಬರ್ತಾ ಇದೆಯಾ? ಎಷ್ಟಿರ್ಬೋದು? ಮೋಸ್ಟ್ಲಿ 1/3 ಮಾವಿನ ತೋಟಕ್ಕೆ, 1/5 ಬಾಳೆ ತೋಟಕ್ಕೆ. ಅವೆರಡು ತೋಟಕ್ಕೆ ಹೋದಂತಹ ಜೇನುನೊಣಗಳ ಡಿಫ್ರೆನ್ಸ್ ಏನಿದೆ, ಅದರ 3 times ಅಷ್ಟು ಸಪೋಟ ತೋಟಕ್ಕೆ ಹೋಗ್ತವೆ. ಇನ್ನು ಒಂದೇ ಒಂದು ಉಳ್ಕೊಳ್ಳುತ್ತೆ, ಅದು ದ್ರಾಕ್ಷಿ ತೋಟಕ್ಕೆ ಹೋಗುತ್ತೆ. ಹಾಗಾದರೆ ಆ ಜೇನುನೊಣಗಳ ಗುಂಪಿನಲ್ಲಿ ಎಷ್ಟು ಜೇನುನೊಣಗಳು ಇದ್ವು ಅಂತ ಯಾರ್ಯಾರು ಗೊತ್ತಾದರೆ ಹೇಳಿ. ಈಗ ಗೊತ್ತಾಗಿಲ್ಲ ಅಟ್ಲೀಸ್ಟ್ ಲೆಕ್ಕ ಮಾಡಿ, ಎಸ್ಪೆಷಲಿ 10th ಅವ್ರು ಮಾಡಬೇಕಾಗತ್ತೆ. ಯಾಕೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ ಅಲ್ಲಿ. ಹಾಗಾಗಿ ಅಥವಾ ನೀವು ಅಂದಾಜು ಮಾಡಿನೂ ಹೇಳ್ಬೋದು ಆನ್ಸರನ್ನು. ಸೊ ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂದರೆ, ಯಾವುದೇ ವ್ಯಕ್ತಿ ಆಗಲಿ, ಅವ್ನ ಮೂಡ್ ಎಲ್ಲೇ ಇರಲಿ,
ಒಂದು ಗಣಿತದ ಪ್ರಶ್ನೆಯನ್ನ ಕೇಳಿದಾಗ ಅವನ ಕುತೂಹಲ ಹೆಚ್ಚಿ ಅವನ ಒಂದು ಗಮನವನ್ನ ಒಂದು ಕಡೆ ಸೆಳೆಯೋದಕ್ಕೆ ಕಾರಣ ಆಗುತ್ತೆ. ಸೊ ಯಾರು ಗಣಿತದಲ್ಲಿ ಅಪ್ರತಿಮ ಸಾಧನೆ ಮಾಡೋದಕ್ಕೆ ಹೊರಡ್ತಾರೆ ಅವರಿಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಗೆ ಇರುತ್ತೆ, ಶಿಸ್ತಿರುತ್ತೆ, ಲಾಜಿಕಲಿ ಥಿಂಕ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಗಣಿತವನ್ನ ನಾವು ಕೇವಲ ಒಂದು ವಿಷಯ ವಸ್ತುವಾಗಿ ಅಷ್ಟೇ ಅಲ್ಲದೇ ನಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ರೂಢಿಸ್ಕೊಳ್ಳೋದಕ್ಕೆ, ಅದು ಸತ್ವಭರಿತವಾಗಿರೋದಕ್ಕೆ ಗಣಿತ ಕಾರಣ ಆಗುತ್ತೆ. ಈ ಒಂದು ವಿಚಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.